ಮತ್ತೆ ಈ ಬಾಗಪ್ಪನ ಸೆಕ್ಯೂರಿಟಿ ಇದೆಯಲ್ಲ, ಇದೇನೋ ಗನ್ಮ್ಯಾನ್ಗಳು ಗನ್ ಹಿಡ್ಕೊಂಡು ಓಡಾಡೋದು, ಈ ಸ್ವಲ್ಪ ದಿನದಲ್ಲೇ ಇಲ್ಲ, ಇಲ್ಲ, ನಾನು ಇಲ್ಲ. ಸಾರ್ವಜನಿಕ ಜೀವನಕ್ಕೆ ಬಂದು ಅದೆಲ್ಲ ಏನ್ ಕತೆ ಅದು? ಸೆಕ್ಯೂರಿಟಿ ಅನ್ನೋದಕ್ಕಿಂತಲೂ ನಿಮ್ಗೆ ಹೇಳ್ಬೇಕಂದ್ರ ಬಾಗಪ್ಪಂದು ಇವತ್ತಿನ ತನೂ ಒಂದು ಪರ್ಮಿಷನ್ ಇಲ್ಲ, ಗನ್ ಇಲ್ಲ. ಓಕೆ, ಈಗ ಅವಂದು ಈಗ ವೈಪನ್ಸ್ ಕೊಟ್ಟಿಲ್ಲ ಅವ್ರಿಗೆ, ಯಾಕಂದ್ರೆ ಅಪರಾಧ ಲೋಕದವರಿಗೆ ಅದು ಲೈಸೆನ್ಸ್ ಕೊಡಕ್ ಸಾಧ್ಯನೇ ಇಲ್ಲ, ಅದು ಕೊಡಲ್ಲ. ಓಕೆ, ಅಲ್ಲ ಅದು ಯಾರ ಜೊತೆಲೆಲ್ಲ ಬಾಡಿ ಗಾರ್ಡ್ ತರ ಬರ್ತಾನಲ್ಲ, ಅದು ಯಾರು? ಆ ವ್ಯಕ್ತಿ ಯಾರು? ಅವ್ರೆಲ್ಲಾ ವ್ಯಕ್ತಿಗಳು ಅವ್ರ ಏನು ಸಹಚರ ಇರ್ತಾರಲ್ಲ, ಅವ್ರೆಲ್ಲ ದೊಡ್ಡ ದೊಡ್ಡ ಏನಂತ ಅಂದ್ರೆ ಒಂದೊಂದು ಮದುವೆ ಟೈಮ್ಕ ಅಥವಾ ಎಲ್ರು ಹೋಗ್ಬೇಕಾದ್ರ ಹಾ ಹಾ ಜಾಸ್ತಿ ಅವ್ರ ಜೊತೆ ಇರೋದು. ಉಳಿಕೆ ಟೈಮ್ಗೆಲ್ಲ ಒಬ್ನೇ ಇರೋ ಬಾಗಪ್ಪ. ಈಗ ಈ ಪ್ರಶ್ನೆಯಲ್ಲಿ ಈಗ ಪ್ರಕಾಶ ಇಷ್ಟು ಪಳಗ್ಬಿಟ್ಟಿದ್ನ, ಬಾಗಪ್ಪನ ಮುಗಿಸೋಷ್ಟು ಪ್ರಕಾಶ ಪಳಗ್ಬಿಟ್ಟಿದ್ನ, ಅಥವಾ ಬಾಗಪ್ಪ ಪ್ರಕಾಶನ ಬಗ್ಗೆ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ನ ಅಂತ ಈ ವಿಚಾರದಲ್ಲಿ? ಇಲ್ಲ, ಈ ಪ್ರಕಾಶ ಮತ್ತು ರವಿ ಇವರೆಲ್ಲ ಬಾಗಪ್ಪನ ಹತ್ತಿರದ ಸಂಬಂಧಿ ಆಗಿದ್ರ ಸಲುವಾಗಿ ಮತ್ತೆ ಇವ್ರ ಚಲನವಲನಗಳು ಅವ್ರು 100% ಅವನ್ ಏನದ ಅನ್ನೋದು ಅವ್ ಅರ್ತಿದ್ದವ. ಓಕೆ, ಈಗ ಅರಿದವ್ರು ಇದ್ರಪ್ಪ ಅಂದ್ರೆ ಭಯ ಬರ್ತದ. ಈಗ ಚಂದಪ್ಪ ಕೇಸಪ್ಪ ಅವ್ರು ಹ್ಯಾಂಗ ಅದಾರ ಅಂತ ಹೇಳಿ ಬ್ಯಾರೆದವ್ರಿಗೆ ಇದು ಇರ್ತದ, ಇಂಟೆನ್ಸ್ ಇದು ಇರ್ತದ, ಅವ್ರಿಗೆ ಭಯ ಇರ್ತದ. ಯಾಕಂದ್ರೆ ಅವ್ರ ಸಂಬಂಧಿಕರು ಮತ್ತೆ ಹತ್ತಿರದಿಂದ ನೋಡಿದವರು ಮತ್ತೆ ಅವ್ರು ಕೂಡ ತಿರುಗಾಡಿದವ್ರು ಅವರೆಲ್ಲ. ಓಕೆ, ಮತ್ ಇಷ್ಟೆಲ್ಲ ತಿರುಗಾಡಿದ್ರೆ ಅವ್ರಿಗೆಲ್ಲ ಗೊತ್ತಲ್ಲ ಯಾವ ಟೈಮ್ಕ ಏನು ಹ್ಯಾಂಗ ಅವನ ಬಳಿ ಏನದ ಎಲ್ಲ 100% ಅವನ್ನೆಲ್ಲ ವೀಕ್ನೆಸ್ ಗೊತ್ತಿರ್ತಲ್ಲ ಅವ್ರಿಗೆ. ಇದೆಲ್ಲ ಯಾವ್ದೋ ಕೋರ್ಟಲ್ಲಿ ಈಸಿ. ಅಲ್ಲ, ಯಾವುದೋ ಕೇಸಿಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಬರಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ಆ ಮಾಹಿತಿ ಎಲ್ಲ ಅವ್ರ ಬಳಿ ಇತ್ತು. ಬೀದಿ ದೀಪ ಆರಿಸ್ಬಿಟ್ರು, ಬಾಗಪ್ಪ ಊಟ ಮಾಡ್ಕೊಂಡು ವಾಕಿಂಗ್ ಹೊರಟಾಗ ಸಾಯಿಸ್ಬಿಟ್ರು ಅಂತಾರಲ್ಲ, ಇದೆಲ್ಲ ಯಾವ ಥರ ಪ್ಲಾನ್ ಇದು? ಏನು ಎಷ್ಟು ದಿನಗಳ ಕಥೆ ಇದು ಅಂತ? ಇಲ್ಲ ಇಲ್ಲ, ಅದೇ ಬಾಗಪ್ಪಂದು ಏನ್ ಚಟಪ್ಪ ಅಂತಂದ್ರ ಒಂದು ಅವು 100% ಅವ ಅಲ್ಲಿ ವಾಕಿಂಗ್ ಬರಾಗ ಅದು ಬೆಳಕಿರಬಾರ್ದು ಅಂತೇಳಿ ಅವರೇ ತೆಗೆದಾರ ಅಂತೇಳಿ SP ಅವ್ರು ಹೇಳಿರಲ್ಲ. ಅಂದ್ರ ರೂಢಿ ಅಂದ್ರ ಹಿಂಗ ನಾವು ಬೆಳಕಿನಾಗ ತಿರ್ಗಾಡಿದಪ್ಪ ಅಂದ್ರೆ ಯಾರಿಗೆ ಕಣ್ಣಿಗೆ ಬೀಳ್ತಾರ ಅಂತ ಹೇಳಿ ಅವನ್ನೇ ಆಫ್ ಮಾಡಿ ಅಂತ ಹೇಳಿ SP ಅವ್ರು ಇವತ್ತು ಸ್ಪಷ್ಟೀಕರಣ ಕೊಟ್ಟಾರ. ಓಕೆ, ಬಟ್ ಎಕ್ಸಾಕ್ಟ್ ಈಗ ಬಾಗಪ್ಪ ಅವನ ತಾತ ಸಾಯಕ್ಕೆ ಮುಂಚೆ ಯಾವ ಮನೇಲಿ ಈಗ ಊಟ ಮಾಡ್ತಿದ್ನಲ್ಲ, ಆ ಮನೇಲಿ ಎಷ್ಟು ದಿನಗಳ ಕಾಲ ಉಳ್ಕೊಂಡಿದ್ದ ಬಾಗಪ್ಪ ಅಲ್ಲಿ? 8 ತಿಂಗಳಿರ್ತಾರೆ, ಸುಮಾರು 8 ತಿಂಗಳಿಂದ ಒಂದೇ. ಅದು ಮನಿನೂ ಅವ ಜಾಸ್ತಿ ಚೇಂಜ್ ಮಾಡ್ತಿದ್ದವ. ಒಂದನೇದ್ದು. ಎರಡನೇದ್ದು ಅವ ವೇಷಭೂಷಣಗಳ ಕೆಲವೊಂದು ಟೈಮ್ಕ ಅವರು ಬೇರೆ ಬೇರೆ ಮಾಡ್ತಿದ್ದವ, ಯಾರಿಗೆ ದೃಷ್ಟಿಗಳಾರ್ದಂಗ ಆ ತರ ಇರ್ತಿದ್ದವ. ಈ ಇತ್ತಿತ್ತಲ ಏನಾಗಿತ್ತು ನಿಮ್ಗೆ ಹೇಳ್ಬೇಕಂದ್ರೆ ಒಳಗಿಂದು ಇದು ಎಲ್ಲಾ ಮುಗಿತಲ್ಲ, ಎಲ್ಲಾ ವೈರಿಗಳು ಆದ್ರು, ಅವ್ರು ಯಾರು ಅಪೋಸಿಟ್ ಇಲ್ಲ, ಇನ್ ಮ್ಯಾಗ ಏನೋ ಆಯ್ತು ಅಂತ ಹೇಳಿ ಬಿಸ್ನೆಸ್ ಹೋಯ್ತಾ ಒಂದು ಅಧ್ಯಾತ್ಮದೊಳಗೆ ಮುಳುಗಿದ್ದವ 100%. ಈಗ 1 ವರ್ಷದಿಂದ ನಾನು ನೋಡ್ಕೊತ ಹೊಂಟಿದ್ನಿ. ಆಧ್ಯಾತ್ಮಿಕತೆ ಅಧ್ಯಾತ್ಮಕ್ಕೆ ಪೂರ್ತಿ 100% ಅವ. ಓಕೆ, ಅವ್ರ ಊರೊಳಗ ಮೂರ್ತಿ ಮಾಡ್ಸೋದು, ದೇವಿ ಇದು ಮಾಡಿಸೋದು, ಮುತ್ತೈತರ ಉಣಿಸೋದು, ಹೆಣ್ಮಕ್ಳದು ಅವೇನ ಕಾರ್ಯಕ್ರಮ ಮಾಡಿಸೋದು, ಹೋಮ ಹವನ ಇವೆಲ್ಲ ಮಾಡಿಸೋದು, ಸಮಾಜಮುಖಿಯಾಗಿ ಪೂರ್ತಿ ಅವ ತಲ್ಲಿನ ಆಗ್ಬಿಟ್ಟಿದ್ದ ಅಧ್ಯಾತ್ಮದೊಳಗವ. ಹಿಂಗಾಗಿ ಅದು ಅವ ಮೈ ಮರ್ತಿದ್ದ ಪೂರ್ತಿ 100%. ಓಕೆ, ತುಂಬಾ ಕ್ಯಾಶುಯಲ್ ಆಗಿ ತಗೊಂಡ್ಬಿಟ್ಟಿದ್ದ ಅಂತ ಅಂದ್ರೆ ಒಂದು ಕುಟುಂಬದಲ್ಲಿ ಇಷ್ಟು ಕೊಲೆಗಳಾಗಿದ್ದಾಗ ತೀರಾ ಈಸಿಯಾಗಿ ತಗೊಂಡು ನಾನು ಆರಾಮಾಗಿ ಊಟ ಮಾಡ್ಕೊಂಡು ಆಚೆ ವಾಕಿಂಗ್ ಎಲ್ಲ ಮಾಡಬಹುದು, ನನಗೇನು ಆಗಲ್ಲ ಅಂತ ಕಾನ್ಫಿಡೆನ್ಸ್ ಹೆಂಗ್ ಬಂದಿತ್ತು ಅಂತ ಮನುಷ್ಯನಿಗೆ? ಕಾನ್ಫಿಡೆನ್ಸ್ ಅಂದ್ರೆ ಅವನ್ ಭಯ ಇದ್ದವರು ಈಗ ಇಲ್ಲಿ ಈ ಕಡೆ ನಮ್ಮ ಸೈಡ್ದವ್ರು ಅವ್ರದ್ದು ಭಯ ಇತ್ತು, ಅವರು ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಅವ್ರವ್ರ ಬಿಸ್ನೆಸ್ ಪಾಲಿಟಿಕ್ಸ್ ಮಾಡ್ಕೊತ ಹೋಗ್ಬಿಟ್ರು. ಅವ್ರಂತ್ರ ಇವ್ರದ್ದು ಏನು ಇಲ್ಲಾರ್ದಂಗ ಆಯ್ತು. ಯಾರ್ದು ಈ ಕಡೆ ಗ್ಯಾಂಗ್ದು. ಓಕೆ, ಇವರು ರವಿ ಅವರ ಈ ಹುಡುಗ ಇವರೆಲ್ಲ ಮಾಡ್ತಾರ ಅವ್ರು ಏನೋ ತಿಳ್ಕೊಂಡಿದ್ದಿಲ್ಲ ಇವರಿಗೆ. ಈ ಮಟ್ಟಕ್ಕ ಈ ಹುಡುಗರು ಏನ್ ಮಾಡ್ತೀವಿ ಮತ್ತೆ ಅಷ್ಟು ಇವ್ರದ್ದು ಇತ್ತಂದ್ರೆ ಅವನಿಗೆ ಯಾಕೆ ಭಯ ಓಡಿಸೋದು, ಮತ್ತೆ ಅವ್ನು ಬೈದಿದ್ದು ಅವ್ರಿಗೆ ಇದು ಮಾಡಿದ್ದು ನೀ ಎಲ್ಲಾ ತಂದು ಕೊಡು ಅಂತ ಹೇಳಿದ್ವಿ. SP ಅವರು ಸ್ಪಷ್ಟೀಕರಣ ಕೊಟ್ಟಾರಲ್ಲ, ಅವ್ರದ್ದು ಭಯ ಇತ್ತಂದ್ರೆ ಇವ್ ಮಾಡಕ್ ಚಾನ್ಸಸ್ ಇಲ್ಲಲ್ರಿ ಅದು. ನೀವು ಮಲಗೊಂಡವ್ರ ನೀವು ಯಾವತ್ತನ ಮಾತಾಡ್ಸಿದ್ದೀರಾ ಬಾಗಪ್ಪನ ಚಂದಪ್ಪನ? ನಾನು ಸುಮಾರು ಭೀಮಾ ತೀರದ ಹಂತಕರದನ್ನು ಹತ್ತಿರದಿಂದ ಕಂಡಂತವ್ ನಾವೊಬ್ಬ. ಓಕೆ, 1993ರಲ್ಲಿ ಅಪರಾಧಕ್ಕೆ ಸವಲತ್ತು ಹೇಳಿ ನಂದೊಂದು ಪತ್ರಿಕೆ ಹಾಯ್ ಬೆಂಗಳೂರ್ಕಿಂತ ಮೊದಲು 2 ವರ್ಷ ನನ್ನ ಮುಂದ. ಓಕೆ, ಹಾಯ್ ಬೆಂಗಳೂರು ಬಂದಿದ್ದು 95. ಈ TK ಮಲ್ಗೊಂಡ್ ಪತ್ರಿಕೆ ಪ್ರಾರಂಭ ಮಾಡಿದ್ದು 93. ಆ 93 ಹಿಡ್ಕೊಂಡು ಇವ್ರನ್ನ ಸಂದರ್ಶನ ಮಾಡಿ ಪ್ರತಿಯೊಬ್ಬರದು ಫೋಟೋ ಹಾಕಿ ಸಂದರ್ಶನ ಮಾಡ್ದ ನಾನು. ಒಂದನೇದ್ದು. ಎರಡನೇದ್ದು ಚಂದಪ್ಪ ಹರಿಜನ್ನ ಮಿಸ್ಸಸ್ ನನ್ನ ಕ್ಲಾಸ್ಮೇಟ್. ಓಕೆ, ಚಂದಪ್ಪನ ಹಳೆಯ ಮುತ್ತುರಾಜನ್ ನನ್ನ ಕ್ಲಾಸ್ಮೇಟ್. ಮತ್ತ ನೆರೆಯಹಳ್ಳಿ, ಗುಂದಗಿ, ದೇವಣಗಾವ, ಬ್ಯಾಡಗಿಯಾಳ, ಬೊಮ್ಮನಹಳ್ಳಿ, ಸೊನ್ನ ಇವೇನದಾವಲ್ಲ ಎಲ್ಲ ಭೀಮಾ ತೀರದ ಈಗ ಹೆಸರಿಗೆ ಬರ್ತಾವಲ್ಲ ಈಗ ಆ ಪಕ್ಕದ ಊರಿನವ್ ನಾನು. ಓಕೆ, ಬಸವರಾಜನವನು ಚಂದಪ್ಪ ಹರಿಜನ್ನ ಸೋದರ ಬಸವರಾಜನ್ ಏನಲ್ಲಿ ಅಂಬೇಡ್ಕರ್ ಸರ್ಕಲ್ ಮರ್ಡರ್ ಮಾಡ್ತಾರಲ್ಲ ಆ ಪಂಚಾಯತ್ ನನ್ನ ಮೆಂಬರ್. ಓಕೆ ಓಕೆ ಓಕೆ
ಹಿಂಗಾಗಿ ಹತ್ತಿರದಿಂದ ಎಲ್ಲ ಅವ್ರನ್ನ ನೋಡ್ದವ್ ನಾನು. ಹ್ಮ್ ಭಾಗಪ್ಪ ಡೆಡ್ ಬಾಡಿ ನೋಡಕ್ಕೆ ಹೋಗಿದ್ರಾ ತಾವು? ಇಲ್ಲ ನಾವು ಬೇರೆ ಕೆಲಸದಿಂದ ಬೇರೆ ಕಡೆ ಇದ್ದಂದ್ರೆ ಡೆಡ್ ಬಾಡಿ ನೋಡಿಲ್ಲ, ಆದ್ರೆ ಇದ್ರ ಮುಖಾಂತರ ನೋಡಿದ್ದೆ ಅಷ್ಟೇ ನಾನು. ಯಾಕೆ ಸಾಯಿಸೋದು ಒಂದು ಕಡೆ, ಅದರ ಭೀಕರತೆ ಒಂದು ಕಡೆ. ಈ ಭಾಗಪ್ಪನ ಮರ್ಡ್ರ್ ಯಾರೇ ನೋಡಲಿ ತುಂಬ ಸೇಡ್ ಇಟ್ಕೊಂಡು ಹೊಡೆದಂಗೆ ಕಾಣಿಸ್ತದು. ಕೆಲವ್ರೇನೋ ಒಂದು ಸಾಯಿಸ್ಬಿಡಕ್ಕೆ ಮಾಡೋದು ಬೇರೆ, ಮುಖ ಇದು ಇಷ್ಟು ದ್ವೇಷ. ನಿಮ್ಗೊಂದು ಇಲ್ಲಿ ಏನ್ ಹೇಳ್ತೀನಿ, ಇಲ್ಲಿ ಗ್ರೂಪ್ ಹೆಂಗ್ ಅದಪ್ಪ ಅಂದ್ರೆ, ಇಲ್ಲಿ ಭೀಮಾ ತೀರದೊಳಗೆ ಒಂದು ತಮ್ಮದೇ ಆದಂತ ಒಂದು ಹೆಂಗ್ ಚಾಪ್ ಅದಪ್ಪ ಅಂದ್ರ, ಒಂದು ಗ್ರೂಪ್ ಬರೇ ಅವ್ರಿಗೆ ಗುಂಡ್ ಹಾಕೋದು. ಓಕೆ, ಗುಂಡ್ ಹಾಕಿ ಅವ್ರು ಎಲ್ರು ಮರ್ಡರ್ ಆಯ್ತಂದ್ರೆ ನಾನೇ ಹೇಳ್ತಿದ್ದೆ, ಬರೀ ಹೆಂಗ್ ಸತ್ತನಪ್ಪ ಅಂತಂದ್ರ ಗುಂಡ್ ಹಾಕ್ಯಾವ, 5 ಗುಂಡ 6 ಗುಂಡ 4 ಗುಂಡ ಹೇಳ್ತಂದ್ರ ಈ ಗುಂಪುನೇ ಮಾಡ್ಯಾನ. ಅಲ್ಲಿ ಗುಂಡ್ ಹಾಕಿ ಅವ್ರನ್ನ ಅಂಗಾಂಗಗಳನ್ನ ಪೀಸ್ ಮಾಡ್ಯಾರಪ್ಪ, ಬೌಡಿ ಅದಾವಪ್ಪ ಅಂತಂದ್ರ ಇವ್ ಭಾಗಪ್ಪ ಮಾಡ್ಯಾನ ಅಂತ ಹೇಳಿ. ಓಕೆ, ಇನ್ನೊಂದು ಗುಂಪ ಅವು ಇಲ್ಲೊಂದು ತಮ್ಮದೇ ಆದಂತ ಒಂದು ಇದು ಅದು ಸಿಂಬಲ್, ಅದು ಸ್ಟೈಲ್ ಒಬ್ಬೊಬ್ರು ಕ್ರೈಮ್ ಸ್ಟೈಲ್ ಒಂಥರ ಮಾಡಸ್ ಆಪರಂಡಿ ಸ್ಟೈಲ್ ತರ. ಈ ಏನ ಭಾಗಪ್ಪ ಹರಿಜನ ಏನು 6 ಕೊಲೆಗಳನ್ನ ಮಾಡಿರಲಿಲ್ಲ, 6 ಕೊಲೆಗಳನ್ನು ಇದೇ ಟೈಪೇ ಮಾಡಿದ್ದದು. ಓಕೆ, ಮುತ್ತುರಾಜ ಹರಿಜನ್ ಮಾಡಿದ್ದು ಅದೇ ತರ. ಬಟ್ ಇದು ಚಂದಪ್ಪ